ನನ್ನ ಮಾತು ಕೇಳು ಮಗ. ನೀನವಳ ಲಗ್ನ ಆದ್ರೆ ನಿನ್ ಬಾಳು ಬಂಗಾರ ಆಯ್ತದೆ. ಅವ್ವ ಯಾಕೋ ನನ್ನ ಮನಸ್ಸೇ ಒಪ್ತಿಲ್ಲ ಕಣವ. ಸರಿ ಬಿಡು, ನಿನಗಿಷ್ಟ ಇಲ್ಲ ಅಂದ್ರೆ ಈ ಲಗ್ನ ಮಾಡ್ಕೊ ಅಂತ ನಾನು ಬಲವಂತ ಮಾಡಕ್ಕಿಲ್ಲ. ಆ ಟೀಚರ್ ಅಂತ ಹೋಗಿ ಕೈ ಕಾಲಾದ್ರೂ ಹಿಡ್ಕೊಂಡು ನಿನ್ ಜೊತೆ ಲಗ್ನ ಮಾಡಿಸ್ತೇವೆ. ಅವ್ವ ಗೊತ್ತೋ ಗೊತ್ತಿಲ್ದೇನೋ ಚಂಚಲನ್ಗೆ ಆಸೆ ಹುಟ್ಟಿಸ್ಬಿಟ್ಟಿದ್ಯಾ. ಈ ಕೊನೆ ಗಳಿಗೆಲಿ ಬೇಡ ಅಂದ್ರೆ ಆ ಜೀವ ಅದೆಂಗ್ ತಡ್ಕೋತದೆ ಹೇಳು. ಮಗ, ಟೀಚರ್ ಅಮ್ಮ ನಿನಗೆ ನಿರಾಸೆ ಮಾಡ್ದಂಗೆ ನೀನು ಹಂಗೆ ಒಂದು ಹೆಣ್ಣು ಜೀವಕ್ಕೆ ನಿರಾಸೆ ಮಾಡ್ದಂಗೆ ಆಗಲ್ವಾ ಮಗ? ಮಾತಾಡ್ಲಾ? ಏನ್ ಮಾತಾಡ್ಬೇಕಂತಾನೆ ಗೊತ್ತಾಯ್ತಲ್ಲ ಕಣವ. ಜೀವ ಹೋದಂಗಾಯ್ತೈತೆ. ಸರಿ ಬಿಡ್ರ, ಟೀಚರ್ ಅವನ ಅಟ್ಟಿ ಹತ್ರ ಹೋಗಿ ನನ್ನ ಮಗನ್ನ ಲಗ್ನ ಮಾಡ್ಕೊ ಅಂತ ಅವಳು ಕಾಲು ಹಿಡಿದು ಬೇಡ್ಕೋತೀನಿ. ಅವ್ವ ನೀನ್ ಹಿಂಗೆಲ್ಲ ಹೇಳ್ಬೇಡ ಕಣವ. ನಿಂಗೆಲ್ಲ ಮಾತಾಡಿದ್ರೆ ನನಗೆ ಸಾರಿ ಸಂಕಟ ಆಯ್ತದೆ. ಏನ್ ಮಾಡ್ಲಿ ಮಗ, ನನಗೇನ್ ನನ್ನ ಮಗ ಸಂದಕ್ಕಿರೋದೇ ಮುಖ್ಯ ಕಡ್ಲ. ಆದ್ರೂ ಚಂಚಲಂಗ್ ಕೊಟ್ಟ ಮಾತನ್ನ ನಾನು ತಪ್ಪದಂಗ ಆಯ್ತದೆ. ನಿಮ್ಮವ್ವ ನಾಲ್ಗೆ ಮೇಲೆ ನಿಲ್ದೇರೋಳು ಅನ್ಸ್ಕೊಂಡ್ರು ಪರವಾಗಿಲ್ಲ ಕಡ್ಲ. ಟೀಚರ್ ಅವನ ಹತ್ರ ಹೋಗಿ ನನ್ನ ಮಗನ್ನ ಲಗ್ನ ಮಾಡ್ಕೊ ಅಂತ ಬೇಡ್ಕೋತೀನಿ. ಬೇಡ ಕಣವ. ಯಾಕ್ಲ ನನ್ ಕೂಸೆ? ಅವ್ವ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಕಣವ. ಸಾಲದಕ್ಕೆ ಅವ್ರು ಇನ್ಯಾರನ್ನೂ ಮದುವೆ ಆಯ್ತವ್ರೆ. ಇಂಥ ಹೊತ್ನ್ಯಾಗ ಹೋಗಿ ಹಿಂಗೆಲ್ಲ ಮಾತಾಡೋದು ತೆಪ್ಪಾಯ್ತದೆ. ಸುಮ್ಕೆ ನಮ್ಮಿಂದ ಯಾಕೆ ಅವ್ರು ತೊಂದರೆ ಕೊಡೋದು? ಈ ಸತ್ಯನ ನೀನು ಅರ್ಥ ಮಾಡ್ಕೊಂಡ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನೋಡ್ಲ ಮಗ, ನಿನ್ನ ಆಸೆ ಅಂತೂ ನೆರವೇರ್ಲಿಲ್ಲ. ಕಡೆ ಪಕ್ಷ ನನ್ನ ಆಸೆ ಆದ್ರೂ ನೆರವೇರಿಸ್ಲಾ? ಅದ್ರ ಪ್ರಕಾರ ಇವತ್ತು ಸಂಜೆ ರಿಸೆಪ್ಷನ್, ನಾಳೆ ಬೆಳಿಗ್ಗೆ ಮುಹೂರ್ತ ಆಗಬೇಕಿತ್ತು. ಈಗ ನಾವು ಚೌಲ್ಟ್ರಿಗೆ ಹೋಗ್ತಿಲ್ವಲ್ಲ, ಅದಕ್ಕೆ ಒಂದೇ ಸಲ ನಾಳೆ ಬೆಳಿಗ್ಗೆ ಮುಹೂರ್ತ ಅದಾದ್ಮೇಲೆ ರಿಸೆಪ್ಷನ್ಗೆ ಬನ್ನಿ ಅಂತ ಇನ್ಫಾರ್ಮ್ ಮಾಡ್ತಿದ್ದೆ. ನಾನು ಅಷ್ಟೇ, ಎಲ್ರಿಗೂ ಫೋನ್ ಮಾಡಿ ಬರೋಷ್ಟೊತ್ತಿಗೆ ಸಾಕಾಯ್ತು. ಆದರೂ ತುಂಬ ಬೇಜಾರಾಗ್ತಿದೆ ಶಶಾಂಕ್. ಎಲ್ಲ ಚೆನ್ನಾಗಿ ನಡೀತಿತ್ತು, ಈ ಮಣಿ ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಟ್ಟ. ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಬಂತು ಅಕ್ಷರ? ಮದುವೆಗೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೆ ಯಾರ ಜೊತೆ ಯಾವುದೋ ಕಿರಿಕ್ ಮಾಡ್ಕೊಳಕ್ಕೂ ಮುಂಚೆ ಮುಂದೆ ಏನಾಗುತ್ತೆ ಅನ್ನೋ ಪರಿಜ್ಞಾನ ಇರಬೇಕು. ಏನು ಮಾತಾಡ್ತಿದ್ಯಾ ಶಶಾಂಕ್? ನಾನೇನೋ ಬೇಕಂತ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದಂಗೆ ಹೇಳ್ತಿದ್ಯಲ್ಲ. ಬೇಕು ಅಂತ ಹೋದೆವು, ಬೇಡ ಅಂತ ಹೋದೆವು. ಆದರೆ ಬೇಡದೇ ಇರೋ ಟೈಮಲ್ಲಿ ಅವನಿಂದ ತೊಂದರೆ ಆಗ್ತಿರೋದು ನಿಜ ಅಲ್ವಾ? ಹೋಗ್ಲಿ ಬಿಡು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವಾಗ ಅವ್ನು ಸುಮ್ಮನೆ ಆಗಿದ್ದಾನಲ್ಲ, ನಾಳೆ ಬೆಳಿಗ್ಗೆ ಬೇಗ ಚೌಲ್ಟ್ರಿಗೆ ಹೋಗೋಣ. ಅಕ್ಷರ, ನಾನು ನಿನಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಏನು? ನಾಳೆ ನಮ್ಮ ಮದುವೆ ಎಲ್ಲಿ ನಡೀತೋ ಗೊತ್ತಾ? ಎಲ್ಲಿ? ಎಲ್ಲಿ? ಚೌಲ್ಟ್ರಿಲಿ. ಚೌಲ್ಟ್ರಿನೇನಾ? ಇವನು ಹೇಳಿದ್ ನೋಡಿ ಪ್ಲಾನ್ ಏನೋ ಚೇಂಜ್ ಆಗಿದೆ ಅಂತ ಭಯ ಆಗ್ತಿದೆ. ಅಯ್ಯೋ, ಯಾವನೋ ತಲೆ ಕೆಟ್ಟೊಂದು ಮಾತು ಕಟ್ಕೊಂಡು ನಾವು ನಮ್ಮ ಪ್ಲಾನ್ ಚೇಂಜ್ ಮಾಡೋಕ್ಕಾಗತ್ತಾ? ನಾಳೆ ಮದ್ವೆಗೆ ಏನೆಲ್ಲ ಬೇಕಲ್ಲ ಎಲ್ಲ ಬಟ್ಟೆ ಬರೇನು ಪ್ಯಾಕ್ ಮಾಡ್ಕೊಂಡು. ಮದ್ವೆಗೆ ಯಾವುದೇ ವಿಘ್ನಗಳು ಬರ್ದೇ ಇರೋಂಗೆ ಅದ್ಯಾವ್ರ ಹತ್ರ ಬೇಡ್ಕೊಂಡು ಪೂಜೆ ಮಾಡವ. ಏನ್ ಮಾಡ್ಬೇಕತ್ತೇವಾ? ಮೊದಲು ಕಂಕಣ ಕಟ್.
ಹಾಕುವ. ಪೂಜೆ ಮಾಡ. ಬರವ. ಮರೆವಾ ಬಿರ್ಬಿರ್ನೆ ಚಪ್ರ ಹಾಕು.